ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಶಿವರಾಮ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಕೆ. ಮರಿಗೌಡರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಮರಿಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪೌರ ಸೇನಾನಿಗಳು, ಸಾಹಿತಿಗಳು, ಪ್ರಗತಿಪರರ ಜೊತೆ ಸಹಪಂಕ್ತಿ ಭೋಜನ ವ್ಯವಸ್ಥೆಯನ್ನು ಆಯೋಜಿಸಲಾಗಿತ್ತು. ಮರಿಗೌಡರವರು ಸುಮಾರು 3 ದಶಕಗಳಿಂದ ಕಾಂಗ್ರೆಸ್ ಕಟ್ಟಾಳಾಗಿ ದುಡಿದಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಹೆಗಲಿಗೆ ಹೆಗಲು ನೀಡಿದ್ದಾರೆ. ಇಲ್ಲಿಯವರೆಗೂ ಅವರಿಗೆ ಯಾವುದೇ ಸೂಕ್ತ ಸ್ಥಾನಮಾನ ನೀಡಿಲ್ಲ. ಇನ್ನಾದರೂ ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಸರ್ಕಾರಕ್ಕೆ ಕಾಂಗ್ರೆಸ್ ಮುಖಂಡರು ಮನವಿ ಮಾಡಿದ್ರು. ಈಗ ನಮ್ಮ ನಾಡಿನ ಖ್ಯಾತ ಚಿಂತಕರು, ಸಾಹಿತಿಗಳು, ಪ್ರಗತಿಪರರಂತ ಅನಂತ ಭೀಮವಂದನೆಗಳು. ಇವತ್ತು ಸನ್ಮಾನಕ್ಕೆ ಒಳಗಾಗಿರ್ತಕ್ಕಂತಹ ಹುಟ್ಟುಹಬ್ಬವನ್ನ ಆಚರಿಸಿರ್ತಕ್ಕಂತಹ ಮರಿಗೌಡರು ಎವರ್ ಗ್ರೀನ್ ಹೀರೋ. ಅವ್ರು ನೋಡಿದಾಗ ನನಗೆ ಖಂಡಿತ ಜ್ಞಾಪಕಕ್ಕೆ ಬರ್ತದೆ, ಈಸ್ ಲಾಫಿಂಗ್ ಬುದ್ಧ. ಈಸ್ ಲಾಫಿಂಗ್ ಬುದ್ಧ. ಮರಿಗೌಡರು ಒಳ್ಳೆತನ ಇರೋದ್ರಿಂದ, ಹೃದಯಗಳಾಗಿರೋದ್ರಿಂದ, ಸಮಾಜಮುಖಿ ಹೋರಾಟಗಾರರಾಗಿರೋದ್ರಿಂದ ನಾನು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಲಾಫಿಂಗ್ ಬುದ್ಧ ಅಂತಾನೆ ನಾನು ತಮ್ಮ ಸಮ್ಮುಖದಲ್ಲಿ ಕರೆಯಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ಹೆಚ್ಚಿನ ಆರೋಗ್ಯ, ಹೆಚ್ಚಿನ ಆಯುಷ್ಯು, ಅಧಿಕಾರ ಎಲ್ಲ ಸಿಗ್ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಆಸೆ. ಲೋಕಸಭಾ ಕ್ಷೇತ್ರವನ್ನ ಉಗ್ರಗಾಮಿಗಳ ಕೈಗೆ ಒಪ್ಪಿಸಬಾರದು. ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಒಳ್ಳೆಯ ಮನುಷ್ಯರ ಕೈಗೆ, ಪ್ರಗತಿಪರರ ಕೈಗೆ, ದೇಶಭಕ್ತರ ಕೈಗೆ, ಸಂವಿಧಾನ ನಿಷ್ಠರ ಕೈಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು. ಬಂಧುಗಳೇ, ಇವತ್ತು ಕೊಡ್ತಾರೆ 1949ನೇ ಇಸ್ವಿ ನವೆಂಬರ್ 16ನೇ ತಾರೀಕು. ಈಗ ನಮ್ಮನ್ನು ಸುಖವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ, ಉದ್ಧಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ, ಸುರಕ್ಷಿತವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಲ್ಲ. ರಾಜಕೀಯವಾಗಿ ನಾವೆಲ್ಲರೂ ಸಮಾನರು, ಆದ್ರೆ ಸಾಮಾಜಿಕವಾಗಿ ಮತ್ತು ಮಾತನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಆಯ್ತಲ್ಲ, ಅದ್ಯಾವ್ದಾದ್ರು ಇರಲಿ ಬಾಂಬು, ಅದು ನಮ್ಮನ್ನ ನಾಶ ಮಾಡಕ್ ಕೊಟ್ಟಿದ್ರಿ ನೀವು, ಸಂವಿಧಾನ ದ್ರೋಹಿಗಳೇ, ನಿಮ್ಮನ್ನ ಧ್ವಂಸ ಮಾಡೋದೇ ನಮ್ ಧ್ಯೇಯ ಅಂತಕ್ಕಂಥ ಸಂದೇಶವನ್ನ ಮೊನ್ನೆ ಸಂಸತ್ನಲ್ಲಿ ನಡೆದಂತಹ ಒಂದು ಪ್ರಕರಣ ಕೊಟ್ಟಿದೆ. ಇಟ್ಸ್ ಅ ಕ್ಲಿಯರ್ ಮೆಸೇಜ್, ಇಟ್ಸ್ ಅ ಕ್ಲಿಯರ್ ಮೆಸೇಜ್. ನಾನು ಅವರನ್ನ ಖಂಡಿತ ಸಮರ್ಥಿಸ್ಕೊಳ್ಳೋದಿಲ್ಲ. ಅಕ್ರಮ, ವಾಮಮಾರ್ಗ, ಈ ಜೀವನ ಹರುಷದಲ್ಲಿ ಮತ್ತು ಈ ದಿನ ಭಾಳ ಸುದೀರ್ಣವಾದದ್ದು. ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಹಿರಿಯರು, KPC ಸದಸ್ಯರಾದಂಥ ಮರಿಗೌಡರ 73ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಡೀ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಮುಖಂಡರು ಇವತ್ತು ನಮ್ಮ ಹಿಂದುಳಿದ ವರ್ಗದ ವೇದಿಕೆ ಅಧ್ಯಕ್ಷರಾದಂಥ ಶಿವರಾಮ್ ಅವರ ನೇತೃತ್ವದಲ್ಲಿ ನಮ್ಮ ಉದ್ಬೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಿರಿಯರಾದಂಥ ನಮ್ಮ ಕೃಷ್ಣಣ್ಣನವರು, ನಮ್ಮ ಜೆ ಆನಂದ್ರವರು, ಇನ್ನು ನಮ್ಮ ರವಿಯವರು, ನಾಡಿನಹಳ್ಳಿ ಎಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮರಿಗೌಡರಿಗೆ ತಿಳಿಸ್ತಾ ಇದ್ದೇವೆ. ಅವ್ರಿಗೆ ಆಯಸ್ಸು, ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಶಕ್ತಿ, ಅಧಿಕಾರ ಶಕ್ತಿ, ನಿಗಮ ಮಂಡಳಿ ಮತ್ತು ವಿಧಾನ ಪರಿಷತ್ ಸದಸ್ಯರು ಇನ್ನೂ ಅನೇಕ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ತ ಬಂಧುಗಳ ಪರವಾಗಿ
ನಮ್ಮ ಜಿಲ್ಲೆಯ ಪರವಾಗಿ ನಾವು ಒತ್ತಡವನ್ನು ಹಾಕ್ತಿದ್ದೇವೆ. ಅವಂತೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು ತಾಯಿ ಚಾಮುಂಡೇಶ್ವರಿ ಮತ್ತು ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರಿಗೆ ವಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಸನ್ಮಾನ್ಯ ಮರಿಗೌಡರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸುಮಾರು 40 ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ಪಕ್ಷದ ಸಂಘಟನೆಗೆ ಹಗಲು ರಾತ್ರಿ ಕೆಲಸ ಮಾಡಿರುವಂಥವ್ರು. ಸೊ ಅವ್ರದ್ದು ಇವತ್ತು ಜನ್ಮದಿನ, 72ನೇ ವರ್ಷದ ಜನ್ಮದಿನ. ಆ ಕಾರಣಕ್ಕಾಗಿ ಅವರಿಗೆ ಒಂದು ಅಭಿನಂದನೆ ಹಾಗೂ ಒಂದು ಸಹಪಂಥಿ ಭೋಜನ, ಪೌರ ಸೇನಾನಿಗಳು ಮತ್ತು ಸಾಹಿತಿ ಚಿಂತಕರೊಟ್ಟಿಗೆ ಒಂದು ಸಹಪಂಥಿ ಭೋಜನವನ್ನು ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಆಗಿದೆ.